ಹಾಯ್ ಗಾಯ್ಸ್, ಹೆಂಗಿತ್ತು ಇವತ್ತಿನ ಟ್ರೇಡು? ಎಲ್ಲ ಪ್ರಾಫಿಟ್ ಮಾಡಿದ್ದೀರಾ ಅನ್ಕೊಂತೀನಿ. ನೀವು ಸಿ ಸೈಡ್ ಯಾರ್ಯಾರು ತೊಗೊಂಡಿರ್ತೀರಾ ಇವತ್ತು ಪಕ್ಕಾ ಮಾಡಿರ್ತೀರಾ. ಸೊ ಇವತ್ತು ನಾನು ಒಂದು 3 ಟ್ರೇಡ್ಸ್ ತೊಗೊಂಡೆ. ಸೊ ಯಾವುದೇ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಟ್ರೇಡು ಇದು. ಸೊ ಇದು ಫಸ್ಟ್ ಟ್ರೇಡ್ ಇತ್ತು ನಂದು. ಇದೊಂದು ಸಿ ಟ್ರೇಡ್ ತೊಗೊಂಡೆ ಫಸ್ಟ್ ನಾನು. ಅದು ಬರೀ ಸ್ಕ್ಯಾಲ್ಪ್ ಅಷ್ಟೇ, ಜಾಸ್ತಿ ಮೂಮೆಂಟ್ ಇರಲ್ಲ. ಬಟ್ ನಾನು ಶೋರ್ ಇದ್ದೆ ಇವತ್ತು ಪಕ್ಕ ಸಿ ಸೈಡ್ ಇವತ್ತು ಅಂತ, ಯಾಕಂದರೆ ಇಷ್ಟು ಗ್ಯಾಪ್ ಡೌನ್ ಓಪನ್ ಆಗಿತ್ತಲ್ಲ ಇವತ್ತು. ಸೊ ಅದಕ್ಕೆ ಫುಲ್ಲು ಪಕ್ಕ ಇದೆ ಸಿ ಸೈಡೇ ಟ್ರೇಡ್ ತೊಗೊಳ್ಳೋದಂತ. ಸೊ ಅದೊಂದು ಟ್ರೇಡು ಮತ್ತು ಇದೊಂದು ಟ್ರೇಡ್ ತೊಗೊಂಡೆ. ಅದು ಆಪೋಸಿಟ್ ಇಲ್ಲಿ ಬ್ರೇಕ್ ಆಯ್ತಲ್ಲ. ಸೊ ಅವಾಗ ಅದೊಂದು ಇದೆಲ್ಲ ಬರೀ ಸ್ಕ್ಯಾಲ್ಪ್ ಅಷ್ಟೇ. ನೋಡಿ ಅಬ್ಸರ್ವ್ ಮಾಡಿ, 26 ಪಾಯಿಂಟ್ಸ್ ಮೂವ್ ಆಗಿದೆ. ಸೊ ನಾನು ಆಲ್ಮೋಸ್ಟ್ ಒಂದು 10 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ ಇದರಲ್ಲಿ ಅಷ್ಟೇ. ಸೊ ಇದು ಆ್ಯಕ್ಚುಲಿ ಈ ಟ್ರೇಡ್ ಒಂದು ಸ್ವಲ್ಪ ಲೇಟ್ ಎಂಟ್ರಿ ಆಯ್ತು ನನಗೆ. ಬಟ್ ನಾನು ಒಂದು ಸ್ವಲ್ಪ ಶೋರ್ ಇದ್ದೆ ಅಷ್ಟೇ, ಅದು ಇಲ್ಲಿವರೆಗೂ ಬರ್ಬೋದು, ಇಲ್ಲಿ ಸಪೋರ್ಟ್ ತೊಗೋಬೋದು ಅಂತ. ಸೊ ನೀವು ಒಬ್ಸರ್ವ್ ಮಾಡಿದಾಗ ಇಲ್ಲಿ ನೋಡಿ, ಪ್ರೀವಿಯಸ್ ಇಲ್ಲೂ ಸಪೋರ್ಟ್ ತೊಗೊಂಡಿದ್ದೀರಾ. ಸೊ ಅದಕ್ಕೆ ಇದೆಲ್ಲ ಏನು ಅಂದರೆ ಸ್ವಲ್ಪ ಲೆಸ್ ಪ್ರಾಬಬಿಲಿಟಿ ಟ್ರೇಡ್ಸ್ ಅಷ್ಟೇ. ಸೊ ಅವಾಗ ಕ್ವಾಂಟಿಟಿ ಜಾಸ್ತಿ ಹಾಕೋಕ್ಕಾಗಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನು ಏನು ಮಾಡಿದೆ, ಸೇಮ್ ಇದೇ ಲೆವೆಲ್. ಸೊ ಲೆವೆಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು ನೋಡಿ. ಸೊ ಇದೇ ಲೆವೆಲಲ್ಲಿ ಇವತ್ತು ನಾನು ಫುಲ್ಲು 3 ಟ್ರೇಡ್ ತೊಗೊಂಡಿರೋದು. ಸೊ ಈ ಲೆವೆಲಲ್ಲಿ ಏನು ಮಾಡಿದೆ ತಿರ್ಗಾ ಅಂದರೆ, ಸೊ ತಿರ್ಗಾ ಬೈ ಮಾಡಿ ಇಟ್ಟಿದೆ ಸಿ ಸೈಡ್ಗೆ. ಸೊ ಇದು ಬ್ರೇಕ್ ಆಯ್ತಲ್ಲ, ಇಲ್ಲಿ ಸಿ ಸೈಡ್ ತೊಗೊಂಡಿದ್ದೆ. ಸೊ ಸ್ಟಾಪ್ ಲಾಸು ಅದೇ ಡೇದು ಇದು ಥರ, ಇದ್ರ ಹತ್ರ ಏನಂತೀರ, ಸ್ವಿಂಗ್ ಇದೆಯಲ್ಲ, ಒಂದೇ ನಿಮಿಷ. ಸೊ ಸ್ವಿಂಗ್ ಇದೆಯಲ್ಲ ಇದ್ರ ಹತ್ರ, ಇದು ಕೆಳಗಡೆ ಒಂಚೂರು ಸ್ಟಾಪ್ ಲಾಸ್ ಇಟ್ಟಿದೆ. ಸೊ 30 ಪಾಯಿಂಟ್ಸ್ 40 ಪಾಯಿಂಟ್ಸ್. ಸೊ ಇದೇನು ಅಂದರೆ 1 ಅವರ್ ಚಾರ್ಟಲ್ಲಿ ನಾನು ಅಬ್ಸರ್ವ್ ಮಾಡಿದೆ. ಸೊ 1 ಅವರ್ ಚಾರ್ಟಲ್ಲಿ ನೋಡಿ ತೋರಿಸ್ತೀನಿ. ಸೊ 1 ಅವರ್ ಚಾರ್ಟಲ್ಲಿ ನೋಡಿ. ಸೊ ಇದು ಆಲ್ರೆಡಿ ಹಾಕಿದ್ದೀನಿ ನೋಡಿ, ನಾನು ಫಿಫ್ತು ವೀಡಿಯೋ ಮಾಡಿ ಹಾಕಿದ್ದೆಲ್ಲ, ಮೇ ಬಿ ವಿಶ್ವತ್ತು ಹಾಕಿದ್ದೆ ಆ ವೀಡಿಯೋನ. ಸೊ ನೋಡಿ, ಕರೆಕ್ಟ್ ಸಪೋರ್ಟ್ ತೊಗೊಂಡಿದೆ 0.6 0.5 1 ಅವರ್ ಟೈಮ್ ಫ್ರೇಮಲ್ಲಿ. ಸೊ ಆದಷ್ಟು ಸಿ ಸೈಡೇನೆ ಪ್ಲ್ಯಾನ್ ಮಾಡಬೇಕು. ನೋಡಿದ್ದೆ ಆದಷ್ಟು ಬಿಗ್ಗರ್ ಟೈಮ್ ಫ್ರೇಮ್ಸಲ್ಲಿ ಅಬ್ಸರ್ವ್ ಮಾಡಿ. ಕರೆಕ್ಟಾಗಿ ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ವಿಂಗಿಗೆ ನಾವು ಫಿಪ್ ಹಾಕ್ಕೊಂಡಾಗ ಸೊ ಕರೆಕ್ಟಾಗಿ 0.5 0.6 ಅಲ್ಲಿಂದ ಸಪೋರ್ಟ್ ತೊಗೊಂಡಿದೆ. ಸೊ ಅದೊಂದೇ ರೀಸನ್ಗೆ ಸಿ ಟ್ರೇಡ್ ನಾನು ಹೋಲ್ಡ್ ಮಾಡ್ಕೊಂಡು ಕೂತಿದೆ. ಸೊ ಬಟ್ ಏನಂದರೆ ಸ್ಟಾಪ್ ಲಾಸ್ ದೊಡ್ಡದಿತ್ತು. ಸೊ ಸ್ಟಾಪ್ ಲಾಸು ಆಲ್ಮೋಸ್ಟ್ ಸೊ 0.5 0.6 ಇಟ್ಬೇಕಲ್ಲ. ಸೊ ಆಲ್ಮೋಸ್ಟ್ 30 ಪಾಯಿಂಟ್ಸ್ ಏನೋ ಇತ್ತು ನಮ್ಗೆ ಗೊತ್ತಿರೋಂಗೆ. ಸೊ ಆಲ್ಮೋಸ್ಟ್ ಇದ್ರಲ್ಲಿ 50 ಪಾಯಿಂಟ್ಸ್ ಇದೆ ಸ್ಟಾಪ್ ಲಾಸ್. ಬಟ್ ಅಷ್ಟು ಬರಲ್ಲ ಅಂತ ಗೊತ್ತಿತ್ತು ನನಗೆ. ಸೊ ಇಲ್ಲಿವರೆಗೂ ಇತ್ತಲ್ವಾ ನಮ್ಮದಿದು. ಸೊ 30 ಪಾಯಿಂಟ್ಸ್ ಇತ್ತು ಅಷ್ಟೇ. ಸೊ 30 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಸೊ ಅದನ್ನು ಹೋಲ್ಡ್ ಮಾಡ್ಕೊಂಡು ಕೂತಿದ್ದೆ ಇವತ್ತು. ಸೊ ನಾನೊಂದು ಸ್ವಲ್ಪ ಶೋರ್ ಇದ್ದೆ ಆ್ಯಕ್ಚುಲಿ, ಇಲ್ಲಿವರೆಗೂ ಅಟ್ಲೀಸ್ಟ್ ಬರಬೇಕು ಅಂತ. ಸೊ ಸಿ ಟ್ರೇಡ್ ಯಾಕಂದರೆ ಒಂದು ಸತಿ ಇಲ್ಲಿ ಬಂದಿದೆಯಲ್ಲ, ಸೊ ಅದಕ್ಕೆ ಅಟ್ಲೀಸ್ಟ್ ಇಲ್ಲಿವರೆಗೂ ಬರಬೇಕದು ಅಂತ ಇತ್ತು. ಸೊ ಇಲ್ಲಿವರೆಗೂ ಹೋಲ್ಡ್ ಮಾಡಿದೆ ನಾನು. ಸೊ ಇಲ್ಲಿ ತೊಗೊಂಡು ಅದು ಹೋಲ್ಡ್ ಮಾಡಿ 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 ಆ ಟ್ರೇಡು ಹೆವಿ ಇದಾಗೋಯ್ತು ಆಮೇಲೆ ಅಷ್ಟೇ. ಸೊ ಆಲ್ಮೋಸ್ಟ್ ಹೋಲ್ಡ್ ಮಾಡಿದೆ ಫುಲ್ ಕುತ್ಕೊಂಡಿಡಿ. ಪ್ರೀಮಿಯಮ್ ಮೂಮೆಂಟೇ ಆಗ್ತಿರಲಿಲ್ಲ. 192 ಹಂಗೆ ಅನ್ಸುತ್ತೆ ಮೇ ಬಿ ತೊಗೊಂಡಿದ್ದೆ. ಅಲ್ಲ 182 ಅನ್ಸುತ್ತೆ, 182 ಹಂಗೆ ಏನೋ ತೊಗೊಂಡಿದ್ದೆ. ಅದು ಆಟ ಆಡ್ತಿದ್ದೆ ಅಲ್ಲೇ. ಪ್ರೀಮಿಯಮ್ ಹಬ್ಬ ಅಂದರೆ ಒಂದು 10 ಪಾಯಿಂಟ್ಸ್ ಇಂದ ಹೋಗಿರ್ಬೋದು ನೋಡಿ. ಸ್ಟಾಪ್ ಲಾಸ್ ಹತ್ರ ಬಂದೇ ಇಲ್ಲ. ಸೊ ಆಲ್ಮೋಸ್ಟ್ ಒಂದು 5-6 ಪಾಯಿಂಟ್ಸ್ ಮೇ ಬಿ, 10 ಪಾಯಿಂಟ್ಸ್ ಅಷ್ಟೇ, 10 to 15 ಪಾಯಿಂಟ್ಸ್ ಮ್ಯಾಕ್ಸ್ ಅಂದರೆ ಅಷ್ಟೇ ನಾನು ಲಾಸ್ ನೋಡಿದ್ದು. ಸೊ ಅದೇ ಟ್ರೇಡ್ ಫುಲ್ಲು ಹಿಂಗೆ ನೋಡ್ತಾ ಕೂತಿದ್ದೆ, ಇಷ್ಟೊತ್ತು ತೊಗೊಂಡಿದ್ದೆ ನೋಡಿ ಅದು. ಸೊ ಇದು 3 ಮಿನಿಟ್ಸ್ ಟೈಮ್ ಫ್ರೇಮು. ತೊಗೊಂಡ್ರೆ 10:57 ಹಂಗೇನೋ ಟ್ರೇಡು. ಸೊ ಅದಾಗಿದ್ದು ಆಲ್ಮೋಸ್ಟು 118ಗೆ ಆಯಿತು ಟ್ರೇಡು. ಸೊ ಅಲ್ಲಿವರೆಗೂ ಕಾಯ್ತಾ ಕೂತಿದ್ದೆ. ಬಟ್ ನಾನು ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಹಿಂಗೆ ಈ ಥರ ಪ್ರೀಮಿಯಮ್ ಬ್ಲಾಸ್ಟ್ ಆಗುತ್ತೆ ಅನ್ಸುತ್ತೆ ಅಂತ. ಯಾಕಂದರೆ ನೋಡಿ ಸಪೋರ್ಟ್ ತೊಗೊಳ್ತಿದ್ದೆ ಎಲ್ಲ ಕ್ಯಾಂಡಲು, ನೀವು ಒಬ್ಸರ್ವ್ ಮಾಡ್ದಂಗೆ ಇಲ್ಲಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತೊಗೊಳ್ತಿದ್ದೆ. ಸೊ ಅದು ಒಂದೇ ಕಾನ್ಫಿಡೆನ್ಸ್ ಇದ್ದಿದ್ದು ನನಗೆ, ಪ್ರೀಮಿಯಮ್ ಬ್ಲಾಸ್ಟ್ ಆಗುತ್ತೆ. ಸೊ ಅವಾಗ ಅಲ್ಲಿವರೆಗೂ ಅಟ್ಲೀಸ್ಟ್ ಇಲ್ಲಿವರೆಗೂ ಬಂದೇ ಬರುತ್ತೆ ಅಂತ. ಸೊ ಆಮೇಲೆ ಇನ್ನೊಂದೇನಂದರೆ ನನ್ನ ಗ್ಯಾಪು ಫಿಲ್ ಆಗಿಲ್ಲ. ಸೊ ನಾಳೆ ಟ್ರೇಡ್ ಹೆಂಗೆ ತೊಗೊಳ್ಳೋದು ಅಂತ ಹೇಳ್ತೀನಿ. ಸೊ ಇದೆಲ್ಲ ತೆಗ್ದುಕೊಳ್ಳೋಣ. ಸೊ ನಾಳೆ ನಂದು ಮೈಂಡ್ ಸೆಟ್ ಏನು ಅಂತ ಹೇಳ್ತೀನಿ. ಚಾರ್ಟ್ ನೋಡೋದ, ನಾನು ನೋಡಿಲ್ಲ ಆ್ಯಕ್ಚುಲಿ. ಒನ್ ಡೇ ಚಾರ್ಟ್ ಹೆಂಗಿದೆ ನೋಡೋದ ಫಸ್ಟ್. ಒನ್ ಡೇ ಚಾರ್ಟ್ ನೀವು ಒಬ್ಸರ್ವ್ ಮಾಡಿ, ಹಿಂಗೆ ಟ್ರೆಂಡ್ ಹೋಗ್ತಿರೋದು. ಇದು ಆ್ಯಕ್ಚುಲಿ ಬ್ರೇಕ್ ಆಗಿದೆ ಟ್ರೆಂಡು, ಬಟ್ ಏನೋ ಸಪೋರ್ಟ್ ತೊಗೊಂಡಿದೆ ಇಲ್ಲ. ಸೊ ನೋಡೋದ ಏನಾಗುತ್ತಂತ. ಸೊ ನಂದು ಸಿ ಟ್ರೇಡ್ ನಾಳೆ ಏನಿದ್ರು ಇದು ಹೈ ಬ್ರೇಕ್ ಆದಮೇಲೆ. ಸೊ ನೀವು ಒಬ್ಸರ್ವ್ ಮಾಡಿದಾಗ ನೋಡಿ ಗ್ಯಾಪ್ ತುಂಬ ಇದೆ. ಆಮೇಲೆ ಈ ಕ್ಯಾಂಡಲ್ ನೋಡಿ, ಇಲ್ಲಿ ಯಾವತ್ತೂ ಸರಿಯಾಗಿ ಸಪೋರ್ಟ್ ತೊಗೊಂಡಿದೆ. ಬಟ್ ಒಂದೇನು ಅಂದರೆ ಡೇ ಚಾರ್ಟ್ ನೋಡಿದಾಗ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂದರೆ ನೋಡಿ, ಈ ಲೆವೆಲ್ ಹತ್ರ ಬಂದಿದ್ದ ತಕ್ಷಣ ಬಿದ್ದಿದೆ. ಸೊ ಯಾವತ್ತಿದು 1 ಆಗಸ್ಟ್. ಸೊ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಬಂದಿದ್ದ ತಕ್ಷಣ ಬಿದ್ದಿದೆ. ಬಟ್ ಈ ಸತಿ ಇಲ್ಲಿ ಸಪೋರ್ಟ್ ತೊಗೊಂಡಿದೆ. ಇದೇನಾರ ಕ್ರಾಸ್ ಆಯಿತು ಈ ಲೆವೆಲ್ ಅಂದರೆ ಸೊ ಬೀಳೋ ಚಾನ್ಸಸ್ ನಮಗಿದೆ. ಅಟ್ಲೀಸ್ಟ್ ಈ ಸ್ವಿಂಗ್ವರೆಗೂ ಅಂತೂ ಪಕ್ಕ ಬೀಳುತ್ತೆ. ಸೊ 25,136
ಕೆಳಗಡೆ ಏನಾರ ಕ್ಯಾಂಡಲ್ ಒಂದು ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆದರೆ ಸೊ ಅವಾಗ ಬೀಳೋ ಚಾನ್ಸ್ ಇದೆ ನಮಗೆ, ಚಾನ್ಸಸ್ ತುಂಬ ಇದೆ ಬೀಳೋದು. ಸೊ ಬಟ್ ಎಲ್ಲಿವರೆಗೂ ಅಂದರೆ 24,995. ಸೊ ಬಿಗ್ ಟಾರ್ಗೆಟೇ ಇದೆ. ಬಿದ್ದರೆ ಈ ಸೈಡ್ ಮಾತ್ರ. ಸಿ ಸೈಡ್ ಆದರೆ ಸೇಮ್ ಸಿಂಪಲ್, ಈ ಹೈ ಬ್ರೇಕ್ ಆದಮೇಲೆ ಇಲ್ಲಿವರೆಗೂ ಟಾರ್ಗೆಟ್ ನಿಮ್ಮ ಪ್ರೀವಿಯಸ್ ಡೇ ಇದ್ರವರೆಗೂ ಅಥವಾ ಇಲ್ಲಿ ಅದರ್ ಸ್ವಿಂಗಿಗೆ ಎಲ್ಲಿರುತ್ತೆ ಅಲ್ಲಿ ನೋಡ್ತಾ ಇರ್ತಲ್ಲ. ಸೊ ಇಲ್ಲಿವರೆಗೂ ಇದೆ. ಸೊ ನಿಮ್ಗೆ ನಾಳೆ ಏನು ಅಂದರೆ ಎಕ್ಸ್ಪೈರಿ ಬೇರೆ ಅಲ್ವಾ, ಸೊ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಒಂದೇನು ಅಂದರೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಬಾರ್ದು ಅದು. ಸೊ ನಾಳೆ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿರೋದಂದರೆ ಬ್ರಷ್ ಎಲ್ಲ ಹೋಗ್ತಿರೋದು. ಹಾಂ, ಸೊ ನಾಳೆ ಏನು ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದಂದರೆ ಇಲ್ಲೇ ಓಪನ್ ಆಗಬೇಕು. ಸಪೋಸ್ ಇಲ್ಲಿ ಫ್ಲ್ಯಾಟಾಗಿ ಓಪನ್ ಆಯಿತು ಅಥವಾ ಗ್ಯಾಪ್ ಡೌನ್ ಆದರೆ ಇಲ್ಲೆಲ್ಲರೂ ಓಪನ್ ಆಗಿ ಇಲ್ಲಿ ಸಪೋರ್ಟ್ ತೊಗೊಂಡು ಹಿಂಗೆ ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಆಟಾಡಿ ಆಮೇಲೆ ಈ ರೇಂಜ್ ಇಲ್ಲಿದೆಯಲ್ಲ ಈ ರೇಂಜ್, ಸೊ ಹಿಂಗೆ ಆಟಾಡಿ ಇಲ್ಲಿ ಬ್ರೇಕ್ ಕೊಟ್ಟು ಆಮೇಲೆ ಏನಾರು ರೀಟೆಸ್ಟ್ ಏನಾರು ಆದರೆ ನನಗೆ ಗೊತ್ತಿರೋಂಗೆ ಬ್ರೇಕ್ ಕೊಟ್ಟರೆ ಅದು ಫಾಸ್ಟ್ ಮೂವ್ ಚಾನ್ಸಸ್ ಇದೆ. ಬಟ್ ಏನು ಅಂದರೆ ರೀಟೆಸ್ಟ್ ಒಂದಾದರೆ ಸ್ವಲ್ಪ ಸೇಫರ್ ಅಷ್ಟೇ. ಸೊ ಅದು ನಾಳೆ ನೋಡೋದ ಹಿಂಗೆ ಏನಾಗುತ್ತೆ ಅಂತರ, ಅದು ನಾಳೆ ನೋಡ್ಬೋದು, ಅದೇನು ಇಶ್ಯೂ ಇಲ್ಲ ಅಷ್ಟೇ. ಸೊ ಇದೆ ನಾಳೆ ಸಿಂಪಲ್ ನಂದು 3 ಏನೇನಿದೆ ಕಂಡೀಷನ್ಸ್ ಏನು ಅಂದರೆ, ಸೊ ಒಂದು ಇದು ಬ್ರೇಕ್ ಆಗಬೇಕು 25,277, ಇಲ್ಲ ಅಂದರೆ ಅದು ಹೇಳಿದ್ನಲ್ಲ ಡೈಲಿ ಚಾರ್ಟಲ್ಲಿ. ಸೊ 25,136. ಸೊ ಇದು ಸಪೋರ್ಟ್ ತೊಗೊಂಡಿಲ್ಲ, ಇದು ಬ್ರೇಕ್ ಆಗಬೇಕು. ಯಾಕಂದರೆ ಇಲ್ಲಿ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಇಲ್ಲಿ ಬಂದಿದ್ದಾಗೆ ಬಿದ್ದಿದೆ, ಹೆವಿ ಫಾಲ್ ಆಗಿದೆ. 23,000ವರೆಗೂ ಹೋಗಿದೆ ಅದು ಬಂದಿದ್ದ ತಕ್ಷಣ 1 ಆಗಸ್ಟ್ ನೀವು ನೋಡಿದಾಗ. ಸೊ ಅದೇನಾರ ಆದರೆ ಚಾನ್ಸಸ್ ಇದೆ, ಒಂದು 2-3 ಡೇಸ್ ಬೀಳೋ ಚಾನ್ಸಸ್ ತುಂಬ ಇದೆ ಅಷ್ಟೇ. ಸೊ ಇವತ್ತಿಂದ ಅನಾಲಿಸಿಸ್ ಹಂಗೇನೆ. ಫಿಬ್ ವಿಡಿಯೋ ನೋಡಿರೋರೆಲ್ಲ ಇವತ್ತು ಪಕ್ಕಾ ಪ್ರಾಫಿಟ್ ಮಾಡಿರ್ತೀರ, ನಿಮ್ಗೆ ಫಿಬ್ ಹಾಕೋಕ್ಕೆ ಗೊತ್ತಾದರೆ ಹೆಂಗೆ ಅಂತ. ಸೊ 1 hour ಟೈಮ್ ಫ್ರೇಮರಲ್ಲಿ ಹಾಕಿದರೆ ಸೊ ಹೆವಿ ಬಿಗ್ ಪ್ರಾಫಿಟ್ಟೇ ಬಂದಿದೆ. 60 ಪಾಯಿಂಟ್ಸ್ ಹತ್ತಿರ ನಿಫ್ಟಿಲಿ ನಿಮಗೆ ಕೊಟ್ಟಿದೆ. ಸೊ ನಾವೇ ಟ್ರೇಡ್ ತೊಗೊಂಡಿದ್ವಿ, ಆಲ್ಮೋಸ್ಟ್ ಮರ್ತೋಯ್ತದೆ, ನನಗೆ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದೆ ಆ್ಯಕ್ಚುಲಿ. 180 260 ಅಥವಾ 190 260 ಸಮಥಿಂಗ್ ಆ ಥರನೇ ಹೋಗಿತ್ತು. ಸೊ ಅಷ್ಟು ಮೂಮೆಂಟ್ ಆಗಿದೆ ಅದು ಆ್ಯಕ್ಚುಲಿ ಇವತ್ತಿನ ಟ್ರೇಡ್. ಸೊ ಇಷ್ಟೇ ಗೈಸ್ ಇವತ್ತಿಂದು ಅನಾಲಿಸಿಸ್ಸು, ಇವತ್ತಿಂದು ಹೆಂಗೆ ಏನೇನು ಟ್ರೇಡ್ ತೊಗೊಂಡೆ ಅನಾಲಿಸಿಸ್ಸು. ಸೊ ಅಷ್ಟೇ ಇವತ್ತಿದ್ದು. ಓಕೆ ದೆನ್, ಥ್ಯಾಂಕ್ ಯು ದೆನ್. ಸೊ ನಾಳೆ ನೋಡೋದ, ನಾಳೆ ಎಲ್ಲರೂ ಆಮೇಲೆ ಕಮೆಂಟಲ್ಲಿ ಇದು ಮಾಡಿ ಪ್ರಾಫಿಟ್ ಆಗ್ತಿದೆಯಾ ಲಾಸ್ ಆಗ್ತಿದೆಯಾ ಏನೋ ಅಂತ ಅಟ್ಲೀಸ್ಟ್ ಹಾಕಿ, ನಮಗೂ ಗೊತ್ತಾಗುತ್ತೆ ಅವಾಗ ಏನೇನು ಮಾಡಬೇಕು, ಏನು ಹೇಳ್ಕೊಡ್ಬೇಕು ಅಥವಾ ಏನೋ ನೆಕ್ಸ್ಟ್ ಏನೇನು ಮಾಡಬೇಕು ಪ್ರೊಸೀಜರ್ಸ್ ಅಂತ. ಸೊ ಅದಕ್ಕೇ ಓಕೆ ದೆನ್, ಥ್ಯಾಂಕ್ ಯು ಗೈಸ್.